ಅಂತರ್ಜಾತಿ ವಿವಾಹಕ್ಕೆ ಯುವತಿ ಪೋಷಕರ ಭಾರಿ ವಿರೋಧ. ಹಾಗಾಗಿ ಮದುವೆ ನೋಂದಣಿಗೆ ರಿಜಿಸ್ಟರ್ ಕಚೇರಿಗೆ ಹೋಗ್ತಿದ್ದಾಗ ಅಡ್ಡಿಪಡಿಸಿದ್ದಾರೆ. ಸಿನಿಮೀಯ ಶೈಲಿಯಲ್ಲಿ ಯುವತಿಯನ್ನ ಎಳ್ಕೊಂಡು ಹೋಗಿದ್ದಾರೆ ಪೋಷಕರು. ಅಂತರ್ಜಾತಿ ವಿವಾಹಕ್ಕೆ ಯುವತಿ ಪೋಷಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮದುವೆ ರಿಜಿಸ್ಟ್ರೇಷನ್ಗೆ ಅಂತ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಬೇಕಾದ್ರೆ ಅಡ್ಡ ಬಂದು ಸಿನಿಮೀಯ ಶೈಲಿಯಲ್ಲಿ ಯುವತಿಯನ್ನ ಪೋಷಕರು ಕರ್ಕೊಂಡು ಹೋಗಿದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಕೆಲವರ ಕೊಪ್ಪದ ಸೃಷ್ಟಿ ಮತ್ತು ತಿಳುವಳ್ಳಿಯ ಮಣಿಕಂಠ ಸ್ವಾಮಿ ಇಬ್ರು ಪ್ರೇಮಿಗಳು ರಿಜಿಸ್ಟರ್ ಮದುವೆಯಾಗಿ ಊರಿಗೆ ಬಂದಿದ್ರು ಯುವಕ ಯುವತಿ. ಪತ್ನಿ ಸೃಷ್ಟಿ ವಾಪಸ್ ಕಳಿಸುವಂತೆ ಮಣಿಕಂಠ ಸ್ವಾಮಿ ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡಿ, ಸಿನಿಮೀಯ ಸ್ಟೈಲ್ನಲ್ಲಿ ಯುವತಿಯನ್ನ ಪೋಷಕರು ಎಳ್ಕೊಂಡು ಹೋಗಿರುವಂತಹ ದೃಶ್ಯ ನೀವು ನೋಡ್ಬೋದು. 2 ದಿನಗಳ ಹಿಂದಷ್ಟೇ ಇಬ್ರು ಮದುವೆ ಆಗಿದ್ರು. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಊರಿಗೆ ಬಂದಿದ್ರು ಪ್ರೇಮಿಗಳು. ಯುವತಿಯನ್ನ ಎಳ್ಕೊಂಡು ಹೋಗ್ತಿರೋ ದೃಶ್ಯವನ್ನ ನೀವು ನೋಡ್ಬೋದು. ಸೃಷ್ಟಿಯನ್ನ ವಾಪಸ್ ನನ್ನ ಜೊತೆ ಕಳಿಸ್ಬಿಡಿ ಅಂತ ಮಣಿಕಂಠ ಸ್ವಾಮಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದು 15 ದಿನ ಬಿಟ್ಟು ಮದುವೆ ಮಾಡಿಕೊಡ್ತಾರಂತ ಹೇಳ್ತಾರೆ. ಏನೋ ಒಂದು ಹೇಳ್ತಾರಲ್ಲ. ಒಂದು ಸೃಷ್ಟಿ ಅನ್ನೋ ಹುಡುಗಿನ ಇಷ್ಟಪಡ್ತಿದ್ದೆ. ನಮ್ಮೂರ ಪಕ್ಕ ಕೆಲೂರ್ಕೊಪ್ಪ ಅಂತ, ಅವಳದು ಹಾನಗಲ್ ಡಿಸ್ಟಿಕ್. ನಮ್ಮೂರು ಕಾಲೇಜಿಗೆ ಬರ್ಬೇಕಾಗಿಂದನೂ 4 ವರ್ಷದಿಂದನೂ ನಾವು ಇಷ್ಟಪಡ್ತಾ ಇದ್ದೀನಿ. ಅವಳು ನಾನು ಇಷ್ಟಪಡ್ತಾ ಇದ್ದಾಳೆ. ರೀಸೆಂಟಾಗಿ ಅವ್ರ ಮನೆಯಲ್ಲಿ ಹಿಂಗೆ ಮದುವೆ ಇನ್ನು ಮೆಸೇಜ್ ಮಾಡೋದು ಅದು ಇದು ಪ್ರಾಬ್ಲಮ್ ಗೊತ್ತಾಗಿ ಅವ್ರ ಮನೇಲಿ ಎಲ್ರಿಗೂ ಗೊತ್ತಾಗಿ ಅವ್ರ ಹತ್ರ ಫೋನ್ ಎಲ್ಲ ಕಿತ್ಕೊಂಡು ಅವಳಿಗೆ ಹೆವಿ ಟಾರ್ಚರ್ ಮಾಡಿದ್ದಾರೆ. ಇವಾಗ 4 ತಿಂಗಳಿಂದ ಅವಳು ವಿಡಿಯೋ ಎಲ್ಲ ಮಾಡ್ಕೊಟ್ಟಿದ್ದಾಳೆ, ನಂಗೆ ಹಿಂಗೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು. ಆಮೇಲೆ ಇವಾಗ ಗೊತ್ತಾಗಿ ಅವಳು 4 ಮಂತ್ಸ್ ಆದಮೇಲೆ ಯಾರ್ದೋ ಫೋನ್ ತೊಗೊಂಡು ನಮ್ಗೆ ಫೋನ್ ಮಾಡಿದ್ಲು. ಇಲ್ಲ, ಹಿಂಗೆ ಟಾರ್ಚರ್ ಮಾಡ್ತಿದ್ದಾರೆ, ನಾನು ಕರ್ಕೊಂಡೋಗು, ನಾನು ಮದುವೆ ಆಗ್ಬೇಕಂತ ಹೇಳಿದ್ಲು. ಇಬ್ಬರು ಮೇಜರ್ ಇರೋ ಕಾರಣದಿಂದ ನಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ಇವಾಗ ಸ್ಟೇಷನ್ಗೆ ಇದಕ್ಕೆ ಹೋದ್ವಿ. ಅವಳನ್ನ ಕರ್ಕೊಂಡು ಅವಳ ಒಪಿನಿಯನ್ ತೊಗೊಂಡು ಮದುವೆ ಆಗಕ್ಕಂತ ಹೋದ್ವಿ. ಹೊರನಾಡು ಹತ್ರ ಒಂದು ಗಣಪತಿ ದೇವಸ್ಥಾನದಲ್ಲಿ ನಾವಿಬ್ಬರು ಮದುವೆ ಆಗಿ ನಾವು ಅಲ್ಲಿಂದ 1 ದಿನ ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲೇ ಒಂದು ರೂಮಲ್ಲಿ ಸ್ಟೇ ಮಾಡಿ ಸರ್ ನನ್ನ ತಮ್ಮಂಗೆ ಸ್ಟೇಷನ್ಗೆ ಕರೆಸಿದ್ರಂತೆ. ನನ್ನ ತಮ್ಮ ಬಂದು ಸ್ಟೇಷನಲ್ಲಿ ಏನಾಯಿತು ಏನಂತೆಲ್ಲ ಕೇಳಿದಾಗ ನನ್ನ ತಮ್ಮಂಗೆ ಹಿಂಗೆ ನಿಮ್ಮ ಅಣ್ಣ ಹಿಂಗೆ ಮಾಡಿದಾನಂತೆಲ್ಲ ಹೇಳಿದ್ಮೇಲೆ ನನ್ನ ತಮ್ಮಂಗೆ ನಾನು ರಾತ್ರಿ ಫೋನ್ ಮಾಡಿದೆ. ನನ್ನ ತಮ್ಮ ಹೇಳ್ದ ನಂಗೆ ಹಿಂಗೆ ಆಗಿದೆ ಅಣ್ಣ, ಹಿಂಗೆ ಸರ್ ಫೋನ್ ಮಾಡಿದ್ರು, ಅವರೆಲ್ಲ ಕ್ಲಿಯರ್ ಮಾಡ್ಕೊಡ್ತಾರಂತೆ, ಸ್ಟೇಷನಿಂದ ಫೋನ್ ಮಾಡಿದ್ರು, ನೀನು ಅಲ್ಲಿಂದ ಬಾ, ಇಬ್ಬರು ಮೇಜರ್ ಇದ್ದೀರ ಅಂತ ಅನ್ನೋ ಕಾರಣಕ್ಕೆ ನಾವು ಅಲ್ಲಿಂದ ಸರ್ ಫೋನ್ ಮಾಡಿದಾರ ಅನ್ನೋ ಕಾರಣಕ್ಕೆ ಮನೆ ಹತ್ರ ಬಂದು ಯಾರನ್ನಾರು ದೊಡ್ಡವ್ರು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಗಾಡಿ ನಿಲ್ಸಿದ್ವಿ. ಒಳಗಡೆ ಹುಡುಗಿ ಹೋಗಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಗಾಡಿನ ಹಿಂದೆಯಿಂದಾನೇ ಫಾಲೋ ಮಾಡ್ಕೊಂಬಂದಿದ್ದಾರೆ ಇವರು. ಫಾಲೋ ಮಾಡ್ಕೊಂಬಂದು ಅವಳಿಗೆ ಬಡ್ದು ಅವಳು ಬರಲ್ಲ ಅಂದ್ರು ಚಿತ್ರಹಿಂಸೆ ಕೊಟ್ಟು ಎಲ್ಲ ಕೊಟ್ಟು ನಮಗೂ ಹೊಡೆದು ಎದೆಗೆಲ್ಲ ಹೊಡೆದು ಅವಳನ್ನ ಎಳ್ಕೊಂಡು ಹೋಗಿದ್ದಾರೆ. ವಿಡಿಯೋಲಿದೆ. ನಾನೊಂದು ಸೃಷ್ಟಿಯನ್ನು ಹಾವೇರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸೃಷ್ಟಿ ಹಾಗೆ ಮಣಿಕಂಠ ಇಬ್ರು 4 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಅಂತ ಮಣಿಕಂಠ ಅವ್ರು ಹೇಳ್ತಾ ಇದ್ರು. ಆದ್ರೆ ಸೃಷ್ಟಿಯ ಪೋಷಕರ ವಿರೋಧ ಇತ್ತು ಇದಕ್ಕೆ. ಸೊ ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ, ಅದಾದ್ಮೇಲೂ ಕೂಡ ಈಗ ಪೋಷಕರು ಯುವತಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಈ ಪ್ರಕರಣ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ವೀರೇಶ್? ಖಂಡಿತ ಸಿಂಧೂರ, ಇನ್ನು ಅಂತರ್ಜಾತಿ ವಿವಾಹ ಮಾಡಿಕೊಂಡಂತ ಇಬ್ಬರು ಪ್ರೇಮಿಗಳಿಗೆ ಇದೀಗ ಕುಟುಂಬಸ್ಥರ ಅಡ್ಡಿಪಡಿಸಿರುವಂತದ್ದು. ಅದರಲ್ಲೂ ಕೂಡ ಯುವತಿಯ ಮನೆಯವರು ಕೂಡ ಇದೀಗ ಯುವತಿಯನ್ನ ಕರೆದೊಯ್ಯೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಟ್ಕೊಂಡು ಯುವತಿಯನ್ನ ತಮ್ಮ ಮನೆಗೆ ಕರ್ಕೊಂಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಮಣಿಕಂಠ ಏನಿದ್ದಾನೆ, ಕಳೆದ 4 ವರ್ಷಗಳಿಂದ ಕೂಡ ಈ ಸೃಷ್ಟಿಯನ್ನ ಪ್ರೀತಿಸಿದ ನಂತರ ಇಬ್ರು ಕೂಡ ಸಬ್ ರಿಜಿಸ್ಟರ್ ಕೂಡ ಮದುವೆ ಕೂಡ ಆಗಿದ್ದಾರೆ. ಮದುವೆ ಆದ ನಂತರ ಈ ವಿಚಾರ ಮನೆಯವರಿಗೆ ಗೊತ್ತಾಗುತ್ತೆ. ಮನೆಯವರಿಗೆ ಗೊತ್ತಾದ ತಕ್ಷಣವೇ ಏನು ಯುವತಿಯನ್ನ ಕರೆದೊಯ್ಯೋದಕ್ಕೆ ಹುಡುಗನ ಮನೆಗೆ ಕುಟುಂಬಸ್ಥರು ಬಂದಿರ್ತಾರೆ. ಈ ವೇಳೆ ಏನು ಒಬ್ರಿಗೊಬ್ರು ಮಾತುಕತೆ ಬೆಳೆಯುತ್ತೆ. ಹಾಗಾಗಿ ನಮ್ಮ ಮಗಳನ್ನ ಕಳಿಸ್ಕೊಡಿ ಅನ್ನೋ ಮಾತನ್ನು ಕೂಡ ಮಣಿಕಂಠ ಸ್ವಾಮಿ ಕುಟುಂಬಸ್ಥರ ಜೊತೆಗೆ ಸೃಷ್ಟಿಯ ಪೋಷಕರು ಕೂಡ ಕೇಳ್ಕೊಂಡಿದ್ದಾರೆ. ಆದ್ರೆ ಕಳಿಸೋದಕ್ಕೆ ಹಿಂದೇಟು ಹಾಕಿದ ಪರಿಣಾಮವಾಗಿ ಏನು ಅಂತರ್ಜಾತೀಯ ವಿವಾಹ ಆಗಿರೋದ್ರಿಂದಾಗಿ ಇಬ್ಬರ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಪರಸ್ಪರ ಮಾತುಕತೆಗೆ ಮುಂದಾಗ್ತಾರೆ. ಬಗೆಹರದ ಹಿನ್ನೆಲೆಯಲ್ಲಿ ಏನು ಯುವತಿಯನ್ನ ಮನೆಗೆ ಕರ್ಕೊಂಡೋದಕ್ಕೆ ಸಾಕಷ್ಟು ಒಂದು ಹರಸಾಹಸವನ್ನು ಪಟ್ಟಿದ್ರು. ಈ ಕುರಿತು ಪೊಲೀಸ್ ಕೂಡ ಇದೀಗ ಆಡೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ 2 ಕುಟುಂಬಗಳ ಒಂದು ನಿಯಂತ್ರಣವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇದೀಗ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಕೂಡ ಇರುವಂತದ್ದು. ಜೊತೆಗೆ ಪೊಲೀಸರು ಯಾವ ರೀತಿ ಈ ವಿಚಾರದಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ, ಇಬ್ಬರನ್ನು ಕೂಡ ಒಂದ್ ಮಾಡ್ತಾರೆ ಅಥವಾ ಕುಟುಂಬಸ್ಥರ ವಿಚಾರವಾಗಿ ಏನ್ ನಿರ್ಧಾರ ಕೈಗೊಳ್ತಾರೆ ಅಂತ ನೋಡ್ಬೇಕಾಯ್ತು. ಆದ್ರೆ ಕಾನೂನಿನ ವಿಚಾರವಾಗಿ ಇಬ್ಬರು ವಯಸ್ಕರಾಗಿರೋದ್ರಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೋದಕ್ಕೆ ಯಾವುದೇ ಕಾನೂನು ಅಡ್ಡಿ ಆತಂಕಗಳು ಇಲ್ಲದೆ ಇರೋ ಪರಿಣಾಮವಾಗಿ ಅವ್ರಿಗೆ ಕಾನೂನಾತ್ಮಕವಾಗಿ ಮದುವೆಯಾಗಿ ಬದುಕೋದಕ್ಕೆ ಅವಕಾಶ ಇದೆ. ಆದ್ರೆ ಕುಟುಂಬದ ಜಾತಿ ವಿಚಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಈಗ ಇಬ್ಬರು ಯುವಕರನ್ನ ಒಂದು ಮಾಡ್ತಾರ ಅಥವಾ ಇಲ್ಲ ಅನ್ನೋದನ್ನು ಕೂಡ ಇದೀಗ
ಕಾದ್ ನೋಡ್ಬೇಕಾಗುತ್ತೆ ಸಿಂಧೂರ. ಸದ್ಯ ಇಬ್ಬರು ಏನು ಪ್ರೇಮಿಗಳಿದ್ದಾರೆ ಅವರು ಇದೀಗ ಪೊಲೀಸ್ ಠಾಣೆಯಲ್ಲಿ, ಆಡೂರು ಪೊಲೀಸ್ ಠಾಣೆಯಲ್ಲಿ ಇರುವಂತದ್ದು ಸಿಂಧೂರ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.